ಎಲ್ಲ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ವಿವಿಧ ಸಂಘ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಅಧ್ಯಕ್ಷಗಳೇ, ಸದಸ್ಯಗಳೇ, ಎಲ್ಲ ನನ್ನ ಹಿರಿಯ ಅಧಿಕಾರಿಗಳೇ, ವೇದಿಕೆ ಇರುವಂತ ಎಲ್ಲ ಗಣ್ಯರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ಯುವಕರೇ, ಹಿರಿಯರೇ, ರೈತ ಬಂಧುಗಳೇ, ನಾನು ಇವತ್ತು ಹಾನಗಲ್ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಶಂಕುಸ್ಥಾಪನೆಗೆ ಬರಲಿಲ್ಲ. ನಾವು ಮುಖ್ಯಮಂತ್ರಿಗಳು ಬಂದಿರೋದು ಈ ಜಿಲ್ಲೆಯ ಮಹಾಜನತೆ ಕೊಟ್ಟಂತ ಶಕ್ತಿ ಮತ್ತು ಹಾನಗಲ್ ಕ್ಷೇತ್ರದ ಮಹಾಜನತೆ ಕೊಟ್ಟಂತ ಶಕ್ತಿಗೆ ನಿಮ್ಮ ಋಣವನ್ನ ತೀರಿಸಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇವೆ. ನಿಮ್ಮ ಋಣ ಇರೋ ಸ್ವಲ್ಪ ನಿಮ್ಮ ಋಣ ತೀರಿಸಬೇಕು ಅಂತ ಹೇಳಿ ಬಂದಿದ್ದೇವೆ. ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಆದ್ರೆ ಮತದಾರರೇ ಈಶ್ವರ. ಕೊನೆಗೆ ಎಲ್ಲೋದ್ರೂ ಕೂಡ ಮತದಾರರಿಗೆ ಸೇವೆಯನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಇದು ಕಾಂಗ್ರೆಸ್ ಸರ್ಕಾರದ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಒಂದು ಸಂಕಲ್ಪ. ಈ ಕೆಲಸವನ್ನ ರಾಜ್ಯದ ಉದ್ದಗಲೂ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಶಿವಾನಂದ ಪಾಟೀಲ್ರು ಮತ್ತು ನಮ್ಮ ಶ್ರೀನಿವಾಸ್ ಮಾನೆಯವರು ಹೇಳಿದಂಗೆ ಇದೊಂದು ಐತಿಹಾಸಿಕವಾದಂತಹ ಭೂಮಿ. ಶಿಶುನಾಳ ಶರೀಫ್ರಿಂದ ಹಿಡಿದು ಕನಕದಾಸರವರಿಂದ ಹಿಡಿದು ಇನ್ನು ಅನೇಕ ಸಂತರು, ಶಿವಬಿಗಳು ಎಲ್ಲ ಸೇರಿ ಜನ್ಮ ಕೊಟ್ಟಂತ ಈ ಪವಿತ್ರವಾದಂತಹ ಭೂಮಿ. ಮಾನ್ಯ ಶ್ರೀ ನಿಜಲಿಂಗಪ್ಪನವರು ಕೂಡ ವಿಧಾನಸಭೆಗೆ ಕಳಿಸ್ಕೊಟ್ಟಂತ ಒಂದು ಭೂಮಿ ಇದು. ಸೊ ಅವರು ಶಕ್ತಿ ತುಂಬಿ ಇವತ್ತು ಇಡೀ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆಯ ಕಾರ್ಯಕರ್ತರು, ಮತದಾರರು ಕೊಟ್ಟು ತೀರ್ಪೇನಿದೆ. 6 ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮನ್ನ ಗೆಲ್ಲಿಸಿಕೊಟ್ಟು 136ರಿಂದ 138ಕ್ಕೆ ಏರಿಸಿ 2 ಇಂಡಿಪೆಂಡೆಂಟ್, ಒಟ್ಟು 146 ಜನ ವಿಧಾನಸಭೆಯಲ್ಲಿ ಒಂದು ಐತಿಹಾಸಿಕವಾದಂತಹ ನಂಬರ್ ಅನ್ನ ಕೊಟ್ಟಿದ್ದೀವಿ. ಅಧಿಕಾರ ಕೊಟ್ಟ ದಿನ ನೀವೆಲ್ಲ ಬಹಳ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ನಮ್ಮನ್ನ ಅಸೆಂಬ್ಲಿಗೆ ಕಳಿಸ್ಕೊಟ್ರಿ. ನಾವು ನೀವು ಮಾತು ಕೊಟ್ಟಿದ್ದು, ಬೆಲೆ ಏರಿಕೆಯಿಂದ ನೀವೆಲ್ಲ ತತ್ತರಿಸ್ತಾ ಇದ್ದೀರಿ, ಆದಾಯ ಪಾತಾಳಕೊಂಡೋಯ್ತು, ಬೆಲೆ ಏರಿಕೆ ಗಗನಕೊಂಡೋಯ್ತು. ನಿಮ್ಮ ಎಲ್ಲ ಸಾಮಾನ್ಯ ಜನರ ಬದುಕಿಗೆ ಪ್ರತಿಯೊಂದು ಪೆಟ್ರೋಲು, ಡೀಸೆಲ್, ಸಿಮೆಂಟು, ಕಬ್ಬಣ, ಎಣ್ಣೆ ಅಂದ್ರೆ ನಿಂಬೆಣ್ಣೆ ಅಲ್ಲ, ಅಡುಗೆ ಎಣ್ಣೆ, ಅವೆಲ್ಲ ಸೇರಿ ಎಲ್ಲ ಏನ್ ತೆಗೆದುಕೋಬೇಕಾದ್ರೂ ಕತ್ರಿ ಪಿಕ್ ಪಾಕೆಟ್ ಮಾಡೋಂಥ ಕೆಲಸ ಬಿಜೆಪಿ ಸರ್ಕಾರ ಮಾಡ್ಕೊಂಡು ಬಂತು. ನಾವು 38% ಅಷ್ಟು ಹಣ ಕೇಂದ್ರಕ್ಕೆ ಕೊಟ್ರೆ ನಮ್ಗೆ ವಾಪಸ್ ಬರೀ 13% ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು 4 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಒಂದು ಬಜೆಟ್ ಅನ್ನ, ದಾಖಲೆ ಬಜೆಟ್ ಅನ್ನ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿದ್ದಾರೆ. ನಮ್ಮ ಶ್ರೀನಿವಾಸ್ ಮಾನೆಯವರು ಬಹಳ ಕ್ರಿಯಾಶೀಲ ಶಾಸಕ. ಅವರು ಗ್ರಾಮೀಣ ಪ್ರದೇಶದ ಬದುಕಿದ ಜನರ ನಾಡಿಯನ್ನ ಹಿಡಿದು ಬರೀ ನೀರಾವರಿ ಇಲಾಖೆ ಆಗಲಿ, ಪಿಡಬ್ಲ್ಯೂ ಇಲಾಖೆ ಬಗ್ಗೆ ಚರ್ಚೆ ಮಾಡಲಿಲ್ಲ. ನಮ್ಮ ಇವತ್ತು ಏನು ರೆವಿನ್ಯೂ ಇಲಾಖೆಯಿಂದ ನಿಮಗೆ ಒಂದು ಆಧಾರ ಕೊಡಿಸಬೇಕು, ಏನು ನಿಮ್ಮ ಜಮೀನಿನ ಸಕ್ರಮ ಮಾಡಬೇಕು, ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಯಾವ ರೀತಿ ಸಮರ್ಪಕವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು. ಹಿಂದೆ ಬಂಗಾರಪ್ಪನವರ ಕಾಲದಲ್ಲಿ ವಿದ್ಯುತ್ ಶಕ್ತಿ ಕೊಡಬೇಕು ಅಂತ ತೀರ್ಮಾನ ಆಯಿತು.
ಆಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆದ್ಮೇಲೆ 6 ರಿಂದ 7 ಗಂಟೆಗೆ ಏರಿಸಿದೆ. ಈಗ ವಿವಿಧ ಸೋಲಾರ್ ಸ್ಕೀಮ್ಗಳನ್ನ ತಂದು ಕುಸುಮ ಯೋಜನೆ ಅಂತ ಕೂಡ ತಂದು ಪ್ರತಿ ತಾಲೂಕಿನಲ್ಲಿ 20 ಮೆಗಾವ್ಯಾಟ್ ಅವರು ಶಾಶ್ವತವಾಗಿ ಇರಬೇಕು ಅಂತ ತೀರ್ಮಾನ ಮಾಡಿ ಎಲ್ಲರೂ ಕೂಡ ಅಗಲತೆ ನೀರನ್ನು ಕೊಡಬೇಕು ಅನ್ನೋದು ಕೂಡ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಅನ್ನೋದು ಕೂಡ ಇವತ್ತು ತೀರ್ಮಾನ ಮಾಡಿ ರೈತರ ಬದುಕಿಗೆ ನಾವು ಸಹಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತು ರೈತರಿಗೋಸ್ಕರ ತೆಗೆದುಕೊಂಡಂತ ಅನೇಕ ನಿರ್ಧಾರಗಳು ನಾವು ಬರೀ ಖಾಲಿ ಮಾತಾಡ್ಲಿಕ್ಕೆ ಇಲ್ಲಿ ಬಂದು ನಿಂತಿಲ್ಲ. ಇಲ್ಲಿ ನಿಮ್ ಚಪ್ಪಾಳೆಗೆ ನಾವು ಬಂದು ಇಲ್ಲಿ ನಿಂತಿಲ್ಲ. ನೀವು ಕೊಟ್ಟಂತ ಶಕ್ತಿ, ಆ ಶಕ್ತಿಗೆ ನಿಮ್ಗೂ ಕೂಡ ಒಳ್ಳೆ ಶಾಸಕರನ್ನ ಆಯ್ಕೆ ಮಾಡಿದ್ದೀವಿ, ಒಳ್ಳೆ ಪಕ್ಷ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಮಂದಟ್ಟು ಮಾಡಿ ನೀವು ಕೂಡ ಆತ್ಮಲೋಕವನ್ನು ಮಾಡಿ ಮುಂದಕ್ಕೆ ಮತ್ತೆ ಈ ರಾಜ್ಯದಲ್ಲಿ 228ಕ್ಕೆ 2028ಕ್ಕೆ ಮತ್ತೆ ಇದೇ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ನಿಮ್ಗೆಲ್ಲ ಮನವಿ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಆಚಾರ ವಿಚಾರಗಳನ್ನ ಉತ್ತಮವಾದ ಕೆಲಸದಿಂದ ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಈಗ ಸುಮ್ಮನೆ ಖಾಲಿ ಮಾತಾಡಿದ್ರೆ ಅರ್ಥ ಇಲ್ಲ. ರೂಪಕ್ಕೆ ಗುಣ ಇರಬೇಕು, ಇಲ್ಲ ಅನ್ನೋದು ವ್ಯರ್ಥ. ಹಸ್ತವ್ರಿಗೆ ಹೊಟ್ಟೆಗೆ ಊಟ ಕೊಟ್ಟಾಗ